ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯದಲ್ಲಿ ಮೂಗು ತೂರಿಸುತ್ತಾರೆ ಎಂಬುದು. ನಾನ್ ಕೇಳ್ಪಟ್ಟೆ ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಜೊತೆ ನಿಮ್ಗೆ ಒಳ್ಳೆ ಸ್ನೇಹ ಇತ್ತಂತೆ, ಮತ್ತೆ ಅವ್ರು ನಿಮ್ಗೆ ಶಿವಸೇನೆಗೆ ಟಿಕೆಟ್ ಕೂಡ ಆರ್ಡರ್ ಮಾಡಿದ್ರು. ಸ್ನೇಹ ಅಂದ್ರೆ ಪಿತಾ ಸಮಾನರಿದ್ರು ಅವರು. ಆದ್ರೆ ಪೊಲಿಟಿಕ್ಸ್ಗೂ ನನಗೂ ತುಂಬಾ ದೂರ ರಜತ್. ಟಿಕೆಟ್ ಅಂತೂ ಕೊಟ್ಟಿರ್ಲಿಲ್ಲ. ಇಲ್ಲ, ಅವರು ಆಫರ್ ಮಾಡಿಲ್ಲ. ನೀವ್ ಯಾವತ್ತಾದ್ರೂ ಆಸಕ್ತಿ ತೋರಿಸಿದ್ರೆ? ಇಲ್ಲ ಇಲ್ಲ ಇಲ್ಲ. ಮತ್ತೆ ನಾನು ನ್ಯೂಸ್ ಪೇಪರ್ಗಳಲ್ಲಿ ಓದಿದ್ದೆ, ರಾಜ್ ಠಾಕ್ರೆ ಮತ್ತೆ ಉದ್ಧವ್ ಠಾಕ್ರೆ ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಬಂದು ಸಲಹೆ ಕೊಡ್ತಾ ಇದ್ದೀರಿ ಅಂತ. ಅಯ್ಯೋ, ನಾನು ಏನ್ ಹೇಳಿದ್ದೆ ಅಂದ್ರೆ ದೂರ ದೂರ ಇರಬೇಡಿ, ಜೊತೆಲಿ ಬಂದು ಕೆಲಸ ಮಾಡಿ, ನಮ್ಗೆ ಒಳ್ಳೇದಾಗತ್ತೆ ಅಂತ. ಅಥವಾ ನೀವು ಈ ಮಾತನ್ನು ಹೇಳಿದ್ರ ನಿಮ್ಮ ಅಣ್ಣನ್ಗೆ ಸ್ವಲ್ಪ ಬುದ್ಧಿವಾತ ಹೇಳು, ಇಲ್ಲದೆ ಹೋದ್ರೆ? ಇಲ್ಲ ಇಲ್ಲ ಇಲ್ಲ, ಆ ತರ ಏನು ಹೇಳಿರ್ಲಿಲ್ಲ. ಅದೆಲ್ಲ ಸಿನಿಮಾಗಳಲ್ಲಿ. ಮತ್ತೆ ನೀವು ಅಣ್ಣಾ ಹಜಾರೆ ಅವರನ್ನ ಭೇಟಿ ಮಾಡಕ್ ಹೋಗಿದ್ರಿ, ಅವರು ತಿಹಾರ್ ಜೈಲ್ನಲ್ಲಿದ್ದಾಗ? ಹೋಗಿದ್ದೆ ಮೀಟ್ ಆಗೋದಕ್ಕೆ. ಅಣ್ಣಾ ಹಜಾರೆ ಅವರ ಚಳವಳಿಲಿ ಭಾಗವಹಿಸಿದ್ರಿ? ಇಲ್ಲಪ್ಪ, ಖಂಡಿತ ಇಲ್ಲ. ಹಾಗಿದ್ರೆ ಯಾಕೆ ಭೇಟಿ ಆಗಕ್ ಹೋಗಿದ್ರಿ? ಅಯ್ಯೋ, ಸುಮ್ನೆ ಭೇಟಿ ಮಾಡಕ್ ಹೋಗಿದ್ದೆ. ಸುಮ್ನೆ ಏನ್ ಬೇಕಾದ್ ಮಾಡ್ಬಿಡ್ಬೇಡಿ, ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ. ಸೊ ಅವ್ರ ಆರೋಗ್ಯ ಅವಾಗ ಸರಿ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಇದೆಲ್ಲ ಮಾಡಬೇಡಿ, ನಿಮ್ಮಂಥ ಜನ ಇರಬೇಕು, ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸಮಾಜಕ್ಕೆ ಪ್ರಶ್ನೆ ಮಾಡೋಂಥ ನಿಮ್ಮಂಥವ್ರ ಅವಶ್ಯಕತೆ ಇದೆ. ಸೊ ನಿಮಗೇನಾದ್ರೂ ಆಗ್ಬಿಟ್ರೆ ತುಂಬಾ ಜನ ನಿರಾಸೆ ಆಗ್ತೀವಿ. ಸೊ ಅದಕ್ಕೆ ಏನ್ ಬೇಕಾದ್ ನೋಡಿ, ಅದಕ್ಕೆ ಜನರು ಊಹಿಸ್ತಾ ಇದ್ದಾರೆ ನಾನಾ ಪಾಟೇಕರ್ ಅವರು ರಾಜಕೀಯಕ್ಕೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಶರದ್ ಪವಾರ್ ಅವರು ನನಗೊಬ್ಬ ಒಳ್ಳೆ ಫ್ರೆಂಡು ಸುಮಾರು ವರ್ಷಗಳಿಂದ. ಸೋನಿಯಾ ಗಾಂಧಿ ಅವ್ರ ಜೊತೆನೂ ಒಳ್ಳೆ ಪರಿಚಯ, ದೋಸ್ತಿ ಇದೆ ನನಗೆ. ನೀವು ಯಾರೇ ಹೆಸರು ತಗೊಳ್ಳಿ, ಎಲ್ಲರ ಒಳ್ಳೆ ಸಂಬಂಧ ಇದೆ ನನ್ನ ಜೊತೆ. ಈ ಒಳ್ಳೆ ಬಾಂಡಿಂಗ್ಗೆ ಕಾರಣ ಏನು ಅಂದ್ರೆ, ಇವತ್ತಿನ ತನಕ ನಾನು ಅವ್ರನ್ನ ಏನೂ ಕೇಳಿಲ್ಲ. ಯಾವತ್ತು ನೀವು ಫ್ರೆಂಡ್ನ ಏನಾದ್ರೂ ಕೇಳ್ತಿರಲ್ಲ, ಅವತ್ತು ಫ್ರೆಂಡ್ಶಿಪ್ ಖತಮ್ ಆಗ್ಬಿಡುತ್ತೆ. ನೀವು ಹೇಳ್ತೀರಾ ಹಿಂದೂ ಮುಸ್ಲಿಂ ನಡುವೆ ಭೇದ ಭಾವ ಇಲ್ಲ ಅಂತ. ಆದ್ರೆ ಉತ್ತರ ಭಾರತೀಯರನ್ನ ಮಹಾರಾಷ್ಟ್ರದಲ್ಲಿ ಹೊಡಿತಾರೆ, ಅವಾಗ ಯಾಕೆ ನೀವ್ ಏನು ಮಾತಾಡೋದಿಲ್ಲ? ಇಲ್ಲ ಇಲ್ಲ, ಯಾವತ್ತೂ ಅದ್ರ ಅಗೇನೆಸ್ಟ್ ಆಗೇ ಇರುತ್ತೆ. ನಾನು ಯಾವಾಗ್ಲೂ ಹೇಳಿದ್ದೀನಿ, ನಾನು ಇನ್ನೊಂದೇನು ಅಂದ್ರೆ, ನನಗೆ ಯಾವುದೇ ಅಧಿಕಾರನೇ ಇಲ್ಲ ನಾನು ಅಲ್ಲಿ ಬಂದು ಮಾತಾಡೋದಕ್ಕೆ. ನಾನು ಮಹಾರಾಷ್ಟ್ರೀಯನ್ನು, ನಾನು UP ಬಿಹಾರದವನು. ಯಾಕಂದ್ರೆ ನಾನು ಕಲಾವಿದ, ನನಗೆಲ್ಲಾ ಜಾಗಗಳಿಂದ ಅನ್ನದ ತುತ್ತು ಬರುತ್ತೆ. ನನಗೆ ಅಧಿಕಾರನೇ ಇಲ್ಲ ಮಧ್ಯದಲ್ಲಿ ಬಂದು ಮಾತಾಡೋದಕ್ಕೆ. ಸರ್, ನೀವು ಹೇಳಿದ್ರೆ ನ್ಯೂಸ್ ಪೇಪರ್ ಓದಲ್ಲ ಅಂತ. ಸರ್, ನೀವು ಹೇಳಿದ್ರೆ ನ್ಯೂಸ್ ಪೇಪರ್ ಓದಲ್ಲ ಅಂತ. ಅವ್ರಿಗೆ ಮಾತಾಡ್ಲಿ. ನಾನು ಈ ಮಾತನ್ನ ಖಂಡಿತ ಒಪ್ಪೋದಿಲ್ಲ. ನಾನು ಎಲ್ಲೇ ಹೋಗಿ ಹೊಟ್ಟೆ ಪಾಡ್ಗೋಸ್ಕರ ದುಡಿಬೋದು, ಅದನ್ನ ಯಾರೂ ತಡಿಯಕ್ ಆಗೋದಿಲ್ಲ. ನನ್ನ ಮನೆಗೆ ಅನ್ನ ಬಿಹಾರಿಂದನೂ ಬರುತ್ತಲ್ವಾ. ಆದ್ರೆ ಒಂದ್ ವಿಷಯ ಏನು ಅಂದ್ರೆ, ಎಲ್ಲಿ ದುಡಿಯಕ್ ಹೋಗ್ತೀವೋ ಅಲ್ಲಿ ಲೋಕಲ್ ನೀತಿ ನಿಯಮಗಳನ್ನ ನಾನು ತಿಳ್ಕೋಬೇಕು, ಮರ್ಯಾದೆ ಕೊಡ್ಬೇಕು. ನಾನು ಬಿಹಾರ್ಗೆ ಹೋದಾಗ, ಇಲ್ಲಾಂದ್ರೆ ನಾನು ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಪ್ರಯತ್ನ ಮಾಡಿ ನಿನ್ನ ಹೆಸರೇನು ಅಂತ ಹೇಳ್ತೀನಿ. ನಾನು ಅವ್ರ ಭಾಷೆನ ಕಲಿಯಕ್ ಪ್ರಯತ್ನ ಮಾಡ್ತೀನಿ. ನಾನು ಪಂಜಾಬ್ಗೆ ಹೋದ್ರೆ, ಓ ಮೇರೆ ನಾಳು ಪಂಜಾಬಿ ಗಲ್ ಕರ್ ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ನಮಗಿರ್ಬೇಕಾದು ತಿಳುವಳಿಕೆ. ಇದೇನ್ ಜಬರ್ದಸ್ತಿ ಮಾಡ್ಬೇಕಾಗಿಲ್ಲ ಯಾರು. ಇನ್ನೊಂದೇನಂದ್ರೆ, ಅಲ್ಲಿ ಲೋಕಲ್ ಭಾಷೆ ಕಲ್ತು ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ, ಬದುಕೋದಕ್ಕೆ. ನನಗ್ ಗೊತ್ತು ರೀ, ರಜತ್ ಅವರು ಮಹಾರಾಷ್ಟ್ರೀಯನಲ್ಲ, ಮರಾಠಿ ಅಲ್ಲ ಅಂತ. ಆದ್ರೆ ಚೂರು ಕಲಿಯೋಣ ಅಂದ್ರೆ, ಒಂದು ಮರಾಠಿಯಲ್ಲಿ ನಾನಾ ಆಪಕ್ಕಿ ತಬಿಯತ್ ಅಂತ ನನಗೇನೋ ಬಬ ಅಂತ ಕೇಳಿದ್ರು ಖುಷಿ ಆಗುತ್ತೆ. ನನಗೆ ಖುಷಿ ಆಗುತ್ತೆ ನನ್ನ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಿದ್ರು ಅಂತ. ಸೋನಿಯಾಜಿ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ನಿಮಗೆ ಅನ್ಸುತ್ತಾ ಸೋನಿಯಾ ಗಾಂಧಿ ಅವರು ಹಿಂದಿ ಕರೆಕ್ಟ್ ಆಗಿ ಮಾತಾಡ್ತಾರೆ ಅಂತ? ಇಟಲಿ ಅವರವರು. ಆದ್ರೆ ಅವರು ಹಿಂದಿಯಲ್ಲಿ ಮಾತಾಡಿದಾಗ ನನಗ್ ಖುಷಿ ಆಗುತ್ತೆ, ಯಾಕಂದ್ರೆ ಅವರು ನಮ್ಮ ಭಾಷೆನ ಕಲ್ತು ಆ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಲ್ವಾ. ನಿನಗೇನಾದ್ರೂ ಸಮಸ್ಯೆ ಏನಪ್ಪಾ ಇದರಲ್ಲಿ? ಇಲ್ಲ ಸರ್, ನನಗೆ ಒಂದ್ ಪೇಪರ್ ಅಲ್ಲಿ ಓದಿದ್ದೆ. ಅದೇನಪ್ಪಾ ಅಂತಂದ್ರೆ, ನಾನಾ ಪಾಟೇಕರ್ ಬಿಹಾರ್ ವಿರುದ್ಧ ಮಾತಾಡಿದ್ದಾರೆ. ರಾಜ್ ಠಾಕ್ರೆ ಸಮರ್ಥನೆ ಮಾಡಿದ್ರೆ ಬಿಹಾರ್ ನಿಂದಲ್ಲ, ಬಿಹಾರ್ ನಂದು ಕೂಡ. ಬಿಹಾರ್ ನೀನು ಒಬ್ಬಂದೇ ಅನ್ಕೋಬೇಡ ನೀನು. ಸರ್, ಇದನ್ನ ನಿಮ್ಮ ಬಾಯಿಂದ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸೋಷಿಯಲ್ ಇಶ್ಯೂಸ್ ಮೇಲೆ ಮೂವೀಸ್ ಎಲ್ಲ ಬರ್ತಾ ಇದೆಯಲ್ಲ ಸರ್, ಅದರಲ್ಲಿ ಬರುವಂತ ಆ ಒಂದು ಓಪನಿಂಗ್ ಇರುತ್ತಲ್ವಾ ಸರ್, ಅದಕ್ಕೆ ಸಿಗುವಂತ ರೆಸ್ಪೆಕ್ಟ್ ಕಡಿಮೆ ಇದೆ ರೊಮ್ಯಾಂಟಿಕ್ ಮೂವೀಸ್ಗೆ ಸಿಗೋ ರೆಸ್ಪೆಕ್ಟ್ ಕಂಪೇರ್ ಮಾಡಿದ್ರೆ. ಮತ್ತೆ ಅದರ ಜವಾಬ್ದಾರಿ ನಮ್ದಲ್ವಾ ಅಮ್ಮ? ಅದಕ್ಕೆ ನೇರ ಕಾರಣ ನಾವೇ ಅಲ್ವಾ. ಸೋಷಿಯಲ್ ಕಾಸ್ ಇರೋ ಸಿನಿಮಾಗಳು ನಡೆಯಲ್ಲ. ಆದ್ರೆ ಕಮರ್ಷಿಯಲ್ ಸಿನಿಮಾಗಳೆಲ್ಲ ತಳುಕು ಬೆಳಕು ಇರೋವೆಲ್ಲ ಚೆನ್ನಾಗಿ ಓಡ್ತವೆ. ಅದಕ್ಕೆ ಜವಾಬ್ದಾರಿ ಯಾರು? ನಾವೇ ಅಲ್ವಾ ಕಾರಣ. ಸೊ ಈ ಕ್ವಶನ್ ನಾನ್ ನಿಮಗೆ ಕೇಳ್ತೀನಿ, ನೀನ್ ನನ್ನ ಕೇಳಬಾರದು. ಕೆಲವೊಮ್ಮೆ ನೀವು ನಿಮ್ಮ ಸಿನಿಮಾಗಳ ಮೂಲಕ, ನಿಮ್ಮ ಕವನ, ನಿಮ್ಮ ಸಂಭಾಷಣೆಗಳ ಮೂಲಕ ರಾಜಕೀಯ ಸಂದೇಶಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀರಿ. ಒಂದು ಸಿನಿಮಾದಲ್ಲಿ ನೀವು ಹೇಳ್ತೀರಿ, ಸರ್ಕಾರದ ನೀರು
ಸರ್ಕಾರದ ಫೈಲುಗಳಲ್ಲೇ ಬಾವಿ ಸಮೇತ ಅದು ಕಳೆದು ಹೋಗುತ್ತೆ ಅಂತ. ಅಮೋಲ್ ಪಾಲೇಕರ್ ಒಂದ್ ಸಿನಿಮಾ ಮಾಡಿದ್ರು, ಥೋಡಾ ಸಾ ರುಮಾನಿ ಹೋ ಜಾಯ್. ಸೊ ಅದರಲ್ಲಿ ನೀರು, ಒಬ್ಬ ಮನುಷ್ಯ ಹೇಳ್ತಾನೆ ಅಲ್ಲಿ ಅಕಾಲ ಇರುತ್ತೆ, ಬರಗಾಲ. ಅವನೇನ್ ಹೇಳ್ತಾನಂದ್ರೆ ನನಗೆ 5,000 ಕೊಡಿ, ನಾನು ಮಳೆ ತಗೊಂಡ್ ಬರ್ತೀನಿ ಅಂತ. ಸಿಂಬಾಲಿಕ್ ಅದು. ಒಂದ್ ಹುಡುಗ ಕೇಳ್ತಾನೆ ನಿಜವಾಗ್ಲೂ ಮಳೆ ಬರುತ್ತಾ ಅಂತ. ಅವಾಗ ಅವ್ನು ಹೇಳ್ತಾನೆ, ಹಾ ನನ್ ಗೆಳೆಯ, ಅದೇ ಮಳೆ. वही बारिश जो आसमान से आती है, बूंदों में गाती है, पहाड़ों से फिसलती है, नदियों में चलती है, नहरों में मचलती है, कुएं पोखर से मिलती है, खपरेलों पर गिरती है, गलियों में फिरती है, मोड़ पर संभलती है, फिर आगे निकलती है. वही बारिश. ये बारिश अक्सर गीली होती है, इसे पानी भी कहते हैं. उर्दू में आप, मराठी में पानी, तमिल में तन्नी, कन्नड़ में नीर और बांग्ला में इसे जौल कहते हैं. संस्कृत में जिसे वारी, नीर, जीवन, पय, अमृत, उद, अम्बू भी कहते हैं. ग्रीक में इसे एक्वाप्यूरा, अंग्रेजी में वाटर, फ्रेंच में और केमिस्ट्री में H2O कहते हैं. ये पानी जब आंख से ढलता है तो आंसू कहलाता है, लेकिन चेहरे पे चढ़ जाए तो रुबाब बन जाता है. कोई शर्म से पानी पानी हो जाता है और कभी कभी ये पानी सरकारी फाइलों में अपने कुएं समेत चोरी हो जाता है. पानी तो पानी है, पानी जिंदगानी है. इसलिए जब रूह की नदी सूखी हो, मन का हिरन प्यासा हो, दिमाग में लगी हो आग और प्यार की गागर खाली हो, तब मैं हमेशा ये बारिश नाम का गीला पानी लेने की राय देता हूँ. मेरी मानिए तो ये बारिश खरीदी है, सस्ती सुंदर टिकाऊ बारिश, सिर्फ 5,000 रुपए में. इससे कम में कोई दे तो चोर की सजा हो. मेरी आपकी जूती सिर पर मेरी बारिश खरीदी है.